ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತಿಂದ ವಾರಾಹಿ ಆಷಾಢ ಸ್ಟಾರ್ಟ್ ಆಗಿದೆ. ಅಂದರೆ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿ ಗುಪ್ತ ನವರಾತ್ರಿ ಇವತ್ತಿಂದ ಪ್ರಾರಂಭ ಆಗಿರೋದ್ರಿಂದ ಕೆಲವೊಬ್ಬರು ಕೇಳ್ತಾ ಇದ್ರಿ ಏನಂತಂದರೆ ವಾರಾಹಿ ಅಮ್ಮಂದು ಮೂಲ ಮಂತ್ರನ ಬರ್ದಾಕು ಶ್ವೇತಾ ಅಂತ. ಅದಕ್ಕೋಸ್ಕರ ನಾನು ಬರ್ದಾಕಿದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವು ವಾರಾಹಿ ದೇವಿನ ನೀವು ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಮನೆಯಲ್ಲಿರೋವಂಥ ಯಾವುದಾದ್ರೂ ಲಲಿತಾ ದೇವಿ ಫೋಟೋ ಇದ್ದರೆ ಆ ಫೋಟೋ ಮುಂದೆ ನೀವು ವಾರಾಹಿ ದೇವಿದು ಮೂಲ ಮಂತ್ರನ ಇವತ್ತಿಂದ ಹಿಡಿದು ಇವತ್ತು ಈ 6ನೇ ತಾರೀಕಿಂದ ಹಿಡಿದು 15ನೇ ತಾರೀಕುವರೆಗೂ ನೀವು ಪ್ರತಿದಿನ ನೀವು ಈ ಮೂಲ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ರೋಗ ರುಜಿನಗಳಿರ್ಬೋದು, ಆರ್ಥಿಕ ಕೆಲಸಗಳಿರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ಅದೆಲ್ಲದಕ್ಕೂ ಕೈಗೂಡೋದಕ್ಕೆ ಈ ಮೂಲ ಮಂತ್ರ ಸಹಾಯ ಮಾಡುತ್ತೆ. ನೀವು ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ರಾತ್ರಿ ಹೊತ್ತು ನೀವು 6 ಗಂಟೆಯಿಂದ 7:30 ಸಮಯದಲ್ಲಿ ನೀವು ಈ ಮೂಲ ಮಂತ್ರನ ನೀವು ಹೇಳ್ಕೊಬೋದು. ಲಲಿತಾ ದೇವಿ ಫೋಟೋ ಮುಂದೆ, ಸರಸ್ವತಿ ದೇವಿ ಫೋಟೋ ಮುಂದೆ, ದುರ್ಗಾ ಪರಮೇಶ್ವರಿ ಫೋಟೋ ಮುಂದೆ, ಪಾರ್ವತಿ ದೇವಿ ಫೋಟೋ ಮುಂದೆ ನೀವು ಈ ಮಂತ್ರನ ಹೇಳ್ಕೊಬೋದು. ನೋಡಿ ಸ್ನೇಹಿತರೆ, ನಾನು ಅದನ್ನು ಫೋಟೋ ಕೂಡ ಬರೆದು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಹೇಳ್ಕೊಳ್ಳಿ ಸ್ನೇಹಿತರೆ. ಆ ಮಂತ್ರ ನೋಡಿ ಈ ರೀತಿ ಇದೆ. ವಾರಾಹಿ ದೇವಿಯ ಮೂಲ ಮಂತ್ರಂ ನೋಡಿ. ಆ ಮಂತ್ರ ಹೇಳ್ತಾ ಇದ್ದೀನಿ. ಐಂ ಗ್ಲೋಂ ಐಂ ನಮೋ ಭಗವತಿ ವಾರ್ತಾಳಿ ವಾರಾಹಿ ವರಹಮುಖಿ ಅಂದೇ ಅಂದಿನಿ ನಮಂ ರುಂದಿನಿ ನಮಂ ಜಂಬಿನಿ ನಮಂ ಮೋಹಿನಿ ನಮಂ ಸ್ತಂಭಿನಿ ನಮಂ ಸರ್ವದುಷ್ಟ ಪ್ರದುಷ್ಟಾನಂ ಸರ್ವೇಶಂ ಸರ್ವವಕ್ಸಿದ್ಧ ಸಾಕ್ಷೋರ್ ಮುಖಗತಿ ಜಿಗ್ವಾಹಂ ಸ್ತಂಭನಂ ಕುರು ಶೀಘ್ರಂ ವಶ್ಯಂ ಕುರು ಐಂ ಗ್ಲೋಂ ಟಂ ಓಂ ಪಟ್ ಸ್ವಾಹ. ನೋಡಿ ಸ್ನೇಹಿತರೆ, ಈ ಮೂಲ ಮಂತ್ರನ ನಾನು ಇಲ್ಲಿ ನಿಮಗೆ ಬರೆದು ಹಾಕಿದ್ದೀನಿ. ನಿಮಗೆ ಸಾಧ್ಯವಾದಷ್ಟು ವಾರಾಹಿ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಬ್ಬರು ಕೇಳಿದ್ರು ಮೂಲ ಮಂತ್ರನ ಬರ್ದಾಕು ಅಂತ, ಅದಕ್ಕೋಸ್ಕರ ನಾನು ಬರ್ದಾಕಿದ್ದೀನಿ. ಖಂಡಿತವಾಗ್ಲೂ ನೀವು ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ವಾರಾಹಿ ಅಮ್ಮನವರದು ಮಂತ್ರನ ನೀವು ಒಂದು 9 ದಿನಗಳ ಕಾಲ ಅಥವಾ 11 ದಿನಗಳ ಕಾಲ ಪ್ರತಿದಿನ ನೀವು ಸಂಜೆಯ ಸಮಯದಲ್ಲಿ, ಅದರಲ್ಲೂ ನೀವು ಗೋಧೂಳಿ ಸಮಯದಲ್ಲಿ 6:30ಯಿಂದ 7:30 ಸಮಯದಲ್ಲಿ, ಈ ಗುಪ್ತ ನವರಾತ್ರಿ ಅಂದರೆ ರಾತ್ರಿ ಹೊತ್ತು ಮಾಡೋವಂಥ ನವರಾತ್ರಿ ವಿಶೇಷವಾದ ನವರಾತ್ರಿ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಹೇಳ್ಕೊಳ್ಳೋ ಅಂಥದ್ದು ಪ್ರಯತ್ನ ಮಾಡಿ ವಾರಾಹಿ ಮೂಲ ಮಂತ್ರನ. ಸ್ನೇಹಿತರೆ, ಇದು ತುಂಬಾ ಪವರ್ಫುಲ್ ಮಂತ್ರ. ಖಂಡಿತವಾಗ್ಲೂ ನಾನ್ ವೆಜ್ ಎಲ್ಲ ತಿಂದು ನೀವು ಈ ಮಂತ್ರನ ಪಠಿಸೋಕೆ ಹೋಗಬೇಡಿ. ಮುಖ್ಯವಾಗಿ ನೀವು ಪೂಜೆ ಪುನಸ್ಕಾರ ಮಾಡಲಿಲ್ಲ ಅಂದರೂ ಪ್ರತಿದಿನ ನೀವು ಸ್ನಾನ ಮಾಡಿ ವಾರಾಹಿ ಅಮ್ಮನ ಫೋಟೋ ಇಲ್ದಿದ್ರೂ ನಿಮ್ಮ ಮನೆಯಲ್ಲಿರೋಂಥ ಯಾವುದಾದ್ರೂ ಹೆಣ್ಣು ದೇವತೆ ಮುಂದೆ ನೀವು ಈ ಮಂತ್ರನ ನೀವು 1 ಸಾರಿ ಇಲ್ಲ 11 ಸಾರಿ ಅಥವಾ 5 ಸಾರಿ 9 ಸಾರಿ ನಿಮಗೆ ಎಷ್ಟು ಸಾರಿ ಹೇಳ್ಕೊಬೇಕು ಅನಿಸುತ್ತೋ ಅಷ್ಟು ಸಾರಿ ಸಹ ನೀವು ಹೇಳ್ಕೊಬೋದು. ಸಾಧ್ಯವಾದರೆ ನೀವು ದೀಪ ಹಚ್ಚುತ್ತೀವಿ ಅಂತಂದರೆ ವಾರಾಹಿ ಅಮ್ಮನ ಫೋಟೋ ಇದ್ದರೆ ಖಂಡಿತವಾಗ್ಲೂ ಒಂದು ಪ್ಲೇಟಲ್ಲಿ ಹೆಸರು ಕಾಳನ್ನು ಹಾಕಿ ಅದಕ್ಕೆ ನೀವು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀವು 2 ದೀಪನ ಹಚ್ಚಿ ತದನಂತರ ಈ ಮೂಲ ಮಂತ್ರನ ನೀವು ಒಂದು 11 ಸಾರಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವಾರಾಹಿ ದೇವಿಯವರು ನಿಮಗೆ ಒಲಿತಾರೆ. ಅದರಲ್ಲೂ ಇವತ್ತಿನ ಸಂಜೆಯಿಂದನೇ ನೀವು ಮಾಡಬೇಕಾಗುತ್ತೆ. ಇವತ್ತಿನ ಸಂಜೆಯಿಂದ ನೀವು 15ನೇ ತಾರೀಕುವರೆಗೂ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ಇನ್ನೇನು ಆಡಂಬರ ಪೂಜೆ ಏನು ಮಾಡಬೇಕಾಗಿಲ್ಲ. ನಿಮ್ಮ
ನಿಮ್ಮ ಮನೆಯಲ್ಲಿರೋಂಥ ಶಕ್ತಿ ದೇವತೆಗೆ ಫೋಟೋ ಮುಂದೆ ದೀಪನ ಹಚ್ಬಿಟ್ಟು ಈ ಮಂತ್ರನ ಹೇಳಿ ಒಂದು ಹೂವನ್ನು ಇಟ್ಟು ಸಂಕಲ್ಪಪೂರ್ವಕವಾಗಿ ಎಲೆ ಅಡಿಕೆ ಹಣ್ಣು ಇಟ್ಟರೆ ಸಾಕು ಸ್ನೇಹಿತರೆ. ಖಂಡಿತವಾಗ್ಲೂ ವಾರಾಹಿ ದೇವಿಯವರು ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸಗಳು, ಆಮೇಲೆ ನಿಮಗೆ ಒಳ್ಳೆ ಪದವಿ ಅಂದರೆ ಒಳ್ಳೆ ಉದ್ಯೋಗ ಸಿಗೋದಕ್ಕೆ ಖಂಡಿತವಾಗ್ಲೂ ದೇವಿ ಅನುಗ್ರಹ ಮಾಡ್ತಾರೆ ಅಂತ ತಿಳಿಸ್ತೀನಿ. ಜೀವನದಲ್ಲಿ ನಾವು ನೊಂದೋಗ್ಬಿಟ್ಟಿದ್ದೀವಿ, ನಾವು ಇನ್ಯಾವತ್ತೂ ಗೆಲ್ಲಕ್ಕಾಗಲ್ಲ, ಸೋತೋಗಿದ್ದೀವಿ ಅಂತ ಅನ್ನೋರು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಗೆಲ್ಲಬೇಕು, ಆತ್ಮವಿಶ್ವಾಸನ ನಾವು ಸಂಪಾದನೆ ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ವಾರಾಹಿ ಮೂಲ ಮಂತ್ರನ ನೀವು ಇವತ್ತಿನ ದಿನದಿಂದ ಸಂಜೆಯಿಂದ ನೀವು ಪ್ರಾರಂಭ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಕೇಳಿರೋರಿಗೆ ನಾನು ಇವಾಗ ಬರೆದಾಕಿದ್ದೀನಿ, ಖಂಡಿತವಾಗ್ಲೂ ಇದನ್ನು ಓದ್ಕೊಳ್ಳಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.